ಗೌತಮ್ ಅವರೇ, ಏನ್ ಬೆಳಗಿನ ಲ್ಯಾಪ್ಟಾಪ್ ಅಲ್ಲೇ ಮುಳುಗೋಗಿದ್ದೀರಾ? ಅವೆಲ್ಲ ಇರೋದನ್ನೇ ಮರ್ಸ್ಬಿಟ್ಟಿದ್ದೀರಾ ನೀವು? ಇಲ್ಲ, ಅದು ಈ ಕಡ್ಡಿ ಆಡಿಸೋರು ಅಂತಾರೆ ಗೊತ್ತಾ? ಅಂದರೆ ಈ ಮಿಡ್ಲ್ ಮೆನ್ಗಳಿರ್ತಾರಲ್ಲ, ಅವರೇ ಜಾಸ್ತಿ ದುಡ್ಡು ಮಾಡ್ತಾ ಇದ್ದಾರೆ. ಈಗ ಬೆಳೆಯೋನು ಕಷ್ಟಪಡ್ತಾನೆ, ತಿನ್ನೋನು ದುಡ್ಡು ಕೊಡ್ತಾನೆ. ಆದರೆ ಈ ಮಧ್ಯೆ ಇರೋರು ಮಾತ್ರ ಸುಮ್ಮನೆ ಕೂತ್ಕೊಂಡು ಲಾಭ ಮಾಡ್ತಾರೆ. ಓಕೆ, ಅಂದರೆ ಒಂದು ಆ್ಯಪ್ ಡೆವಲಪ್ ಮಾಡೋಣ ಅಂತಿದ್ದೀನಿ. ಏನಂದರೆ ರೈತ ನಾನು ಇದನ್ನು ಬೆಳೆದಿದ್ದೀನಿ ಅಂತ ಇಲ್ಲಿ ಹಾಕಬೇಕು, ಯಾರಿಗೇನು ಬೇಕೋ ಅವರು ಅದನ್ನು ಇಲ್ಲಿ ಬುಕ್ ಮಾಡ್ತಾರೆ. ಸೊ ಇಲ್ಲಿ ಮಿಡ್ಲ್ ಮನ್ಗಳದು ನೋ ಆಟ ನೋ ಕಾಟ, ಪ್ಯೂರ್ಲಿ ಬಿಸ್ನೆಸ್. ಫಸಲು ಬರೋದಕ್ಕೆ ಮುಂಚೆನೇ ತನಗೇನು ಬೇಕು ಅನ್ನೋದನ್ನು ಪ್ರೀ ಬುಕ್ ಮಾಡ್ಬೋದು. ಇದರಿಂದ ಅವ್ನಿಗೇನು ಬೇಕೋ ಅದು ರಿಸರ್ವ್ ಆಗುತ್ತೆ ಆ್ಯಂಡ್ ಅವ್ನಿಗೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ರೈತನಿಗೂ ಟೆನ್ಷನ್ ಇರೋಲ್ಲ. ಒಂದು ವೇಳೆ ಇದು ರೈತನಿಗೆ ಡೀಲ್ ಸರಿ ಇಲ್ಲ, ತನಗೇನು ಗಿಟ್ಟಿಲ್ಲ ಅಂತ ಅನ್ಸಿದ್ರೆ ಇದು ಇನ್ನೊಬ್ಬ ರೈತನಿಗೆ ಟ್ರಾನ್ಸ್ಫರ್ ಆಗ್ಬೋದು. ಯಾರಿಗೂ ಮೋಸ ಆಗಬಾರ್ದು, ಯಾರಿಗೂ ಲಾಸ್ ಆಗಬಾರ್ದು. ಜನಕ್ಕೆ ಫ್ರೆಶ್ ಫುಡ್ ಬೇಕು, ಅದು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲ್ಲ. ಅದೇ ರೈತನ ಬೆಳೆಗೆ ಯೋಗ್ಯವಾದ ಬೆಲೆ ಬೇಕು, ಆದರೆ ಅವನು ಯಾರನ್ನು ನಂಬೋ ಸ್ಥಿತಿಯಲ್ಲೇ ಇರಲ್ಲ. ಇವರಿಬ್ಬರ ಮಧ್ಯೆ ಒಂದು ಬ್ರಿಡ್ಜ್ ಬೇಕು. ಈ ಆ್ಯಪ್ ಆ ಬ್ರಿಡ್ಜ್ ಥರ ಕೆಲಸ ಮಾಡುತ್ತೆ. ಇದು ಅಂತಿಂತ ಬ್ರಿಡ್ಜ್ ಅಲ್ಲ ಭೂಮಿಕಾ, ರೈತನ ಹಣೆ ಬರಾನೇ ಬದಲಾಯಿಸುವಂಥ ಬ್ರಿಡ್ಜ್. ಪಾಪ ಬಂಗಾರದಂಥ ಬೆಳೆ ಬೆಳೆದು ಮಣ್ಣು ತಿನ್ನೋ ಹಾಗಾಗಿದೆ ರೈತನ ಬಾಳು. ಅವನ ಗೋಳನ್ನ ಯಾರೂ ಕೇಳೋರಿಲ್ಲ. ಬರೀ ಸಬ್ಸಿಡಿ ಕೊಟ್ಟು ಸಾಲ ಮನ್ನಾ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಅವನು ಬೆಳೆದ ಬೆಳೆಗೆ ನ್ಯಾಯವಾದ ಬೆಲೆ ಸಿಗಬೇಕು. ಆಗ ಕೃಷಿಗೂ ಒಂದು ಬೆಲೆ ಬರುತ್ತೆ. ಅದೊಂದು ದೊಡ್ಡ ಬಿಸ್ನೆಸ್ ಅಂತ ಅನ್ನಿಸ್ಕೊಳ್ಳುತ್ತೆ, ಪ್ರಾಫಿಟಬಲ್ ಬಿಸ್ನೆಸ್ ಆಗುತ್ತೆ. ಅವನು ವಲಸೆ ಹೋಗೋದು ತಪ್ಪುತ್ತೆ, ತಾನು ಹುಟ್ಟಿದ ನೆಲದಲ್ಲೇ ಗಟ್ಟಿಯಾಗಿ ನಿಲ್ಲೋ ಥರ ಆಗುತ್ತೆ. ಅವನೊಬ್ಬ ಸ್ಟೇಬಲ್ ಆದರೆ ನಮ್ಮ ಇಡೀ ಸಿಸ್ಟಮ್ ಸ್ಟೇಬಲ್ ಆಗುತ್ತೆ. ಇದು ಇದರಿಂದಿರೋ ಉದ್ದೇಶ. ಗೌತಮ್ ಅವರೇ, ನೀವು ನಮ್ಮ ಕಮ್ಯುನಿಟಿ ಅವ್ರ ಥರ ಅಂದರೆ ಮಿಡಲ್ ಕ್ಲಾಸ್ನವ್ರ ಥರ ಮಾತಾಡ್ತಿದ್ರಲ್ಲ, ಕೇಳೋಕ್ಕೆ ಖುಷಿಯಾಗಿದೆ. ಎಲ್ಲ ತಮ್ಮ ಕೃಪೆ ಮೇಡಮ್. ನಿಮ್ಮ ಸಹವಾಸದಿಂದ ಸಿಕ್ಕಿರೋ ಜ್ಞಾನೋದಯ ಇದು. ನಾನು ಈ ಮಿಡಲ್ ಕ್ಲಾಸ್ ಲೈಫ್ನ ಲೀಡ್ ಮಾಡಿದ್ದೀನಲ್ಲ, ಅವ್ರ ಚಿಂತೆ, ಆಸೆ, ಆತಂಕ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ಮನೆ, ಇನ್ನೊಂದು ಮಕ್ಕಳು ಚೆನ್ನಾಗಿರಬೇಕು, ಮೂರನೇದು ಎಲ್ಲರ ಆರೋಗ್ಯನೂ ಸರಿಯಾಗಿರಬೇಕು. ಅಷ್ಟೇ ಅವ್ರ ಕನಸು. ಅವನಿಗೆ 6ಕ್ಕೆ ಏರೋ ಆಸೆ, 3ಕ್ಕೆ ಬಿದ್ದುಬಿಟ್ರೆ ಏನೋ ಭಯ. ಇದ್ರ ಮಧ್ಯೆ ಸಿಕ್ಕೊಂಡು ನೇತಾಡ್ತಾ ಇರ್ತಾನೆ. ಮಿಡ್ಲ್ ಕ್ಲಾಸ್ ಜೀವನ ಇರೋದೇ ಹಾಗೆ. ಅವನಿಗೆ ಶ್ರೀಮಂತರಿಗೆ ಸಿಗೋ ಲಕ್ಸುರಿ ಸಿಗಲ್ಲ, ಕಡು ಬಡವನಿಗೆ ಸಿಗೋ ಸಬ್ಸಿಡಿನೂ ಸಿಗಲ್ಲ. ಅವನು ಸಿಸ್ಟಮಲ್ಲಿ ಒಂಥರ ಈ ಮಧ್ಯದಲ್ಲಿ ಸಿಕ್ಕಾಕೊಂಡಿರೋ ಕಬ್ಬಿನ ಜಲ್ಲೆ ಥರ. ಈ ಸಿಸ್ಟಮು ಅವನ್ನ ಚಾಲಾಡ್ಬಿಡುತ್ತೆ, ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ. ಅವನ ಜೀವನನೇ ಪಾಪ ಒಂಥರ ಹೋರಾಟ ಆಗಿಬಿಡುತ್ತೆ. ನಮ್ಮ ಜನ ಈ ದುಡ್ಡು ಸಂಪಾದನೆ ಮಾಡೋ ಭರದಲ್ಲಿ, ಈ ಲೈಫಿನ ಓಟದಲ್ಲಿ ತಾವು ಏನು ತಿಂತಾ ಇದ್ದೀವಿ ಅನ್ನೋದನ್ನು ಮರೆತೋಗ್ತಾ ಇದ್ದಾರೆ. ನಮ್ಮ ಜನ ಬದುಕೋದಕ್ಕೆ ಊಟ ಮಾಡ್ತಾ ಇದ್ದಾರೆ, ಆದರೆ ಹೆಲ್ತಿ ಫುಡ್ನ ತಿನ್ನೋದನ್ನು ಮರೆತೇ ಹೋಗಿದ್ದಾರೆ. ಅದಕ್ಕೆ ಈ ಆ್ಯಪ್ ತಿನ್ನೋನ ಆರೋಗ್ಯನೂ ನೋಡಬೇಕು, ಬೆಳೆಯೋನ ಬದುಕನ್ನು ನೋಡಬೇಕು, ಎರಡು ಬ್ಯಾಲೆನ್ಸ್ ಆಗಬೇಕಲ್ವಾ? ತುಂಬ ಒಳ್ಳೆ ಐಡಿಯಾ ಇದೆ. ಖಂಡಿತ ಇದು ವರ್ಕ್ ಆಗುತ್ತೆ. ತುಂಬ ಜನಕ್ಕೆ ಇದರಿಂದ ಉಪಯೋಗ ಆಗುತ್ತೆ. ಗೌತಮ್ ಅವರೇ, ದುಡ್ಡು ಮಾಡೋರು ತುಂಬ ಜನ ಇದ್ದಾರೆ ಭೂಮಿಕಾ, ಆದರೆ ಉಪಯೋಗ ಆಗೋದೇನಾದರೂ ಮಾಡೋರು ಬಹಳ ಕಡಿಮೆ. ಹೊಲದ ಮಣ್ಣನ್ನು ಕೈಗಂಟಿಸ್ಕೊಂಡಿರೋನ್ ಬೆವರು ಇನ್ಯಾರ್ದೋ ಮನೆಗೆ ಊಟ ಆಗುತ್ತೆ. ಆ ಕನೆಕ್ಷನ್ ಮತ್ತೆ ಜನಕ್ಕೆ ಗೊತ್ತಾಗಬೇಕು. ನೀವು ಬಿಸ್ನೆಸ್ ಮಾಡ್ತಿಲ್ಲ ಗೌತಮ್ ಅವರೇ, ಜನರ ಬದುಕನ್ನು ಬದಲಾಯಿಸೋ ಕೆಲಸ ಮಾಡ್ತಿದ್ದೀರಾ. ಆ್ಯಂಡ್ ಆ ದೇವರು ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ. ನೋಡ್ತಾ ಇರಿ. ನೋಡೋಣ.